ಆರ್ ಯು ಪ್ಲಾನಿಂಗ್ ವರ್ಕ್ ಫ್ರಮ್ ಹಿಲ್ಸ್? ದೆನ್ ಮಸೂರಿ ಇಸ್ ದ ರೈಟ್ ಚಾಯ್ಸ್ ಫಾರ್ ಯು. ಯಾಕೆಂದರೆ ಇಲ್ಲಿ ನಿಮಗೆ 300 700 ರೂಪೀಸ್ ರೇಂಜಲ್ಲಿ ಡಾಮ್ ಸ್ಟೇ ಸಿಗುತ್ತೆ ವಿತ್ ಫ್ರೀ ವೈಫೈ ಆ್ಯಂಡ್ ಗೀಸರ್ ಆಪ್ಷನ್. ಹಾಗೆ 500 ರೂಪೀಸಿಂದ 1000 ರೂಪೀಸ್ ರೇಂಜಲ್ಲಿ ನಿಮಗೆ ರೆಂಟೆಡ್ ಬೈಕ್ ಕೂಡ ಸಿಗುತ್ತೆ. ಇನ್ ಕೇಸ್ ನೀವು ನಂತರ ಓನ್ ವೆಹಿಕಲಲ್ಲಿ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದರೆ ನಿಮಗೆ ಪೇಯ್ಡ್ ಪಾರ್ಕಿಂಗ್ ಆಪ್ಷನ್ ಕೂಡ ಇದೆ. ಬೈಕಿಗಾದರೆ 200 ರೂಪೀಸ್ ಪರ್ ಡೇ, ಕಾರಿಗಾದರೆ ಅರೌಂಡ್ 350 ರೂಪೀಸ್ ಪರ್ ಡೇ ಆಗುತ್ತೆ. ಪೇಯ್ಡ್ ಪಾರ್ಕಿಂಗ್ ಏನಕ್ಕೆ ಅಂತ ಕೇಳ್ತಾ ಇದ್ದೀರಾ? ಗೈಸ್, ಇದು ಹಿಲ್ ಸ್ಟೇಷನ್. ಮೋಸ್ಟ್ ಆಫ್ ದ ಹೋಟೆಲ್ಗಳಿಗೆ ರೋಡ್ ಕನೆಕ್ಟಿವಿಟಿನೇ ಇರೋದಿಲ್ಲ. ಸೊ ಬುಕ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಪ್ರಾಪರಾಗಿ ಚೆಕ್ ಮಾಡ್ಕೊಳ್ಳಿ. ಈಗ ನಿಮಗೆ ನಾನು 2 to 3 ಡೇಸಲ್ಲಿ ಯಾವ್ಯಾವ ಪ್ಲೇಸಸನ್ನು ಕವರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಫಸ್ಟ್, ಲ್ಯಾಂಡೋರ್. ನೀವು ನೋಡ್ತಿರೋ ಹಾಗೆ ಇದು ತುಂಬ ಕ್ವೈಟ್ ಪ್ಲೇಸ್. ನೇಚರ್ನ ಎಂಜಾಯ್ ಮಾಡೋರಿಗೆ ಇದು ಸರಿಯಾದ ಜಾಗ. ಇಲ್ಲಿ ಲಾಲ್ ಟಿಬ್ಬಾ ಅಂತ ಒಂದು ಫೇಮಸ್ ಕೆಫೆ ಇದೆ. ಅಲ್ಲಿ ನಿಮಗೆ 50 ರೂಪೀಸ್ಗೆ ಬೈನಾಕ್ಯುಲರ್ ಸಿಗುತ್ತೆ. ವ್ಯೂ ಕ್ಲಿಯರ್ ಆಗಿದ್ದರೆ ಹಿಮಾಲಯನ್ ಗ್ಲೇಷಿಯರ್ನ ತುಂಬ ಕ್ಲಿಯರಾಗಿ ನೋಡ್ಬೋದು. ನೆಕ್ಸ್ಟ್, ಜಾರ್ಜ್ ಎವರೆಸ್ಟ್ ಪೀಕ್. 200 ರೂಪೀಸ್ ಎಂಟ್ರಿ ಫೀಸ್ ಇರುತ್ತೆ. ತುಂಬ ಈಸಿ ಟ್ರೆಕ್. ಇಫ್ ಯು ಆರ್ ಲಕ್ಕಿ ಯು ವಿಲ್ ಗೆಟ್ ಅ ನೈಸ್ ವ್ಯೂ. ಬಟ್ ನಾನು ಹೋದಾಗ ತುಂಬ ಮಿಸ್ಟ್ ಇತ್ತು. ಇದರ ಪಕ್ಕದಲ್ಲೇ ಕ್ಲೌಡ್ ಎಂಡ್ ಅಂತ ಒಂದು ವ್ಯೂ ಪಾಯಿಂಟ್ ಕೂಡ ಇದೆ. ಇದು ನಿಮಗೆ ಸ್ವಲ್ಪ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಕಾಡು ಮಧ್ಯದಲ್ಲಿ ಹೋದಾಗಿರುತ್ತೆ. ಇದೇ ರೂಟಲ್ಲಿ ನೀವು ಡೆಡ್ ಎಂಡ್ಗೆ ಹೋದರೆ ಭದ್ರಜಾ ಟೆಂಪಲ್ ಸಿಗುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ರೋಡ್ ಚಿಕ್ಕದಾಗೋದ್ರಿಂದ ಕಾರಲ್ಲಿ ಹೋಗೋದು ತುಂಬ ಕಷ್ಟ. ಬೈಕ್, ಸ್ಕೂಟಿ ಎಲ್ಲಾದರೂ ಹೋಗ್ಬೋದು. ಯಾವುದಕ್ಕೂ ನೋಡ್ಕೊಂಡು ಹೋಗಿ. ನೆಕ್ಸ್ಟ್, ನೀವು ಜರಿಪಾನಿ ಫಾಲ್ಸ್ಗೆ ಪ್ಲ್ಯಾನ್ ಮಾಡ್ಬೋದು. ಇದೊಂದೇ ಫಾಲ್ಸ್ ಮಸೂರಿಯಲ್ಲಿ ಸ್ವಲ್ಪ ಚೆನ್ನಾಗಿರೋದು. ತುಂಬ ಸ್ಲೋಪ್ ಇದೆ. ಮಾನ್ಸೂನಲ್ಲಿ ತುಂಬ ಸ್ಲಿಪ್ಪರಿ ಆಗಿರುತ್ತೆ. ತುಂಬ ಕೇರ್ಫುಲ್ ಆಗಿದೆ. ಫಾಲ್ಸ್ ರೀಚ್ ಆಗೋಕ್ಕೆ 30 ಮಿನಿಟ್ಸ್ to 1 hour ತೊಗೋಬೋದು. ಲೀಚಸ್ ಕೂಡ ಇರೋ ಚಾನ್ಸಸ್ ಇರುತ್ತೆ, ನೋಡ್ಕೊಳ್ಳಿ. 1 hour ನಂತರ ಫಾಲ್ಸ್ ಏನೋ ರೀಚ್ ಆದ್ವಿ. ಬಟ್ ನೀರಿಗೆ ಇಳಿಯೋದಕ್ಕೆ ಯಾವುದೇ ರೂಟು ಇರಲಿಲ್ಲ. ಸೊ ವಿ ಜಸ್ಟ್ ಕೇಮ್ ಬ್ಯಾಕ್. ನೆಕ್ಸ್ಟ್, ನೀವು ದಲಾಯಿ ಹಿಲ್ಸ್ ಪ್ಲ್ಯಾನ್ ಮಾಡಬಹುದು. ಇಲ್ಲಿ ಒಂದು ಬುದ್ಧನ ವಿಗ್ರಹ ಕೂಡ ಇದೆ. ಒಂದು ಚಿಕ್ಕ ಮೊನೆಸ್ಟರಿ ಕೂಡ ಇದೆ. ಸುತ್ತಲೂ ಕಾಡು, ಬೆಟ್ಟಗುಡ್ಡ ಇರೋದ್ರಿಂದ ನಿಮಗೆ ಒಳ್ಳೆ ವ್ಯೂ ಮಾತ್ರ ಸಿಗುತ್ತೆ. ಇದಿಷ್ಟೇ ಪ್ಲೇಸ್ ನನಗೆ ಇಷ್ಟ ಆಗಿದ್ದು. ಬೇರೆ ಎಲ್ಲ ಪ್ಲೇಸ್ಗಳು ಕಂಪ್ಲೀಟ್ ಕಮರ್ಷಿಯಲ್ ಆಗಿದೆ. ನೀವು ಹೋಗಿ ಎಂಜಾಯ್ ಮಾಡೋಕ್ಕಾಗಲ್ಲ. ಯಾಕಂದರೆ ಸುತ್ತಲೂ ಬಿಲ್ಡಿಂಗ್ಸ್ಗಳು ಏನೆಲ್ಲ ಮಾಡಿಟ್ಟಿದ್ದಾರೆ. ಲೈಕ್ ಬಟ್ಟಾ ಫಾಲ್ಸ್ ಇದೆ, ಕೆಂಪ್ಟಿ ಫಾಲ್ಸ್ ಇದೆ. ಫಾಲ್ಸ್ ಸುತ್ತಾನು ಬಿಲ್ಡಿಂಗ್ಗಳು, ರೋಪ್ ವೇಗಳು ಏನೇನೋ ಕನ್ಸ್ಟ್ರಕ್ಷನ್ ಮಾಡಿ ಪ್ಲೇಸ್ನ ಹಾಳು ಮಾಡಾಕ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಕೊನೆಯದಾಗಿ ನಾನು ಹೇಳೋದೇನಂದರೆ, ಇನ್ ಕೇಸ್ ನೀವು ರಿಷಿಕೇಶ್, ಹರಿದ್ವಾರ್ ಏನಾದ್ರು ಪ್ಲ್ಯಾನ್ ಮಾಡ್ತಾಯಿದ್ರೆ ಮಸೂರಿನೂ ಕವರ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿ. ನಾನು ಶೇರ್ ಮಾಡಿರೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.